ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿದ್ರಲ್ಲಿ ರೆಡ್ಮಿ A4 5G ನ ಅನ್ಬಾಕ್ಸ್ ಮಾಡಿದ್ವಿ. ಈ ಬ್ರ್ಯಾಂಡ್ ನ್ಯೂ ಫೋನ್ ನಮಗೆ ರೆಡ್ಮಿ ಕಳಿಸ್ಕೊಟ್ಟಿದ್ದಾರೆ ಮತ್ತು ಭಾರತದಲ್ಲಿ ಇದುವರೆಗೆ ಏನು 5G ಫೋನ್ಸ್ಗಳು ಲಾಂಚ್ ಆಗಿದ್ರೆ 10 ರೂಪಾಯಿಗಡೆ ಇವೆಲ್ಲ ಮೇಡಿಯಾಟೆಕ್ನ ಈ ಡೈಮೆನ್ಸಿಟಿ ಚಿಪ್ಸೆಟ್ನೇ ಒಳಗೊಂಡು ಬಂದಿದೆ. ಆದ್ರೆ ಈ ಸರ್ತಿ ರೆಡ್ಮಿ A4 5G ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಎಸ್ ಫಾರ್ ದ ಫಸ್ಟ್ ಟೈಮ್ ಸ್ನ್ಯಾಪ್ಡ್ರ್ಯಾಗನ್ ಅವರು ಈ 4S Gen 2 ಅಂತ ಚಿಪ್ಸೆಟ್ನ 10,000 ರೂಪಾಯಿ ಬೆಲೆ ಬಾಳುವಂಥ ಸ್ಮಾರ್ಟ್ಫೋನ್ಸ್ಗೆ ಸ್ಪೆಷಲಿ ಇದನ್ನ ಲಾಂಚ್ ಮಾಡಿದ್ರೆ, ಅದನ್ನ ರೆಡ್ಮಿ ಅವರು ತಮ್ಮ ಫಸ್ಟ್ ಫೋನ್ ಅದು A4 5G ತಗೊಂಡಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ನಾನು ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಒಂದ್ 2-3 ದಿವಸ ಯೂಸ್ ಮಾಡಿಬಿಟ್ಟು ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ನ ತಿಳಿಸಲಿದ್ದೀನಿ. ಸದ್ಯಕ್ಕೆ ಬಟ್ಟೆ ಬಿಚ್ಚೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ A4 5G ಅಂತ ಇದೆ, ರೆಡ್ಮಿ A4. ಸೈಡ್ಗೆ ರೆಡ್ಮಿ ಬೈ ಶೋಮಿ ಅಂತ ಇದೆ. ಹಿಂದಿನ ಬಗ್ಗೆ ಎಲ್ಲ ಕೀ ಸ್ಪೆಸಿಫಿಕೇಶನ್ ಒಂದಿಗೆ ನನ್ನ ಹತ್ರ 4 120GB ವೇರಿಯಂಟ್ ಇದೆ. ಎಸ್, ಸೀಲನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಓಹೋ, ಇದು ನಮ್ಮ ಮೇನ್ ಫೋನ್. ಪಕ್ಕ ಕಡೆನ ಒಂದು ಸಿಮ್ ಎಜೆಕ್ಟರ್, ಕ್ವಿಕ್ ಸ್ಟಾರ್ಟ್ ಗೈಡ್, ಕೇಸ್ ಎಲ್ಲೂ ಇದು ಕೇಸ್ ಕೊಟ್ಟೆ ಇಲ್ಲ ಈ ಫೋನ್ಗೆ. ಎನಿವೆ, ಟೈಪ್ ಸಿ ಕೇಬಲ್. ಓ ಮೈ ಗಾಡ್, 33 ಪವರ್ ಇನ್ ಬಾಕ್ಸ್ ಅಂತೆ. ಕ್ರೇಜಿ, ಇನ್ನೂ ಒಳ್ಳೆ ಕೆಲಸ ಮಾಡಿದಾರೆ. ಸದ್ಯಕ್ಕೆ ಹೆಸರಿನ ಸೈಡ್ ಅಂತೆ. ಇದು ನಮ್ಮ ಮೇನ್ ಫೋನ್. ಓಕೆ, ಓ ಮೈ ಗಾಡ್, ಇದು ಯಾವ ಮೂಲೆಯಿಂದ ಕೂಡ 8,500 ರೂಪಾಯಿ ಫೋನ್ ಅಂತ ಅನಿಸ್ತಾ ಇಲ್ಲ. ಅವರು ಕ್ರೇಜಿ ಡಿಸೈನ್ ಮಾಡಿದ್ರೆ. ಎಸ್, ಈ ಫೋನ್ ಬಟ್ ನಾನು ಸ್ಟಿಲ್ ಟೆಸ್ಟ್ ಮಾಡಬೇಕು. ಈ ಫೋನ್ನ ಫಸ್ಟ್ ಬುಕ್ ಮಾಡಿಬಿಟ್ಟು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ನ 1-2 ದಿವಸ ನಂತರ ನಿಮ್ಮ ಮುಂದೆ ಡೈರೆಕ್ಟ್ಲಿ ಸಿಗ್ತೀನಿ. ಎಸ್ ಫ್ರೆಂಡ್ಸ್, ಲಾಸ್ಟ್ 2 ಡೇಸಿಂದ ಈ ರೆಡ್ಮಿ A4 5G ನನ್ನ 2ನೇ ಸಿಮ್ ಕಾರ್ಡ್ ಹಾಕ್ಬಿಟ್ಟಿದ್ದನ್ನ ಪ್ರೈಮರಿ ಡಿವೈಸ್ ಥರನೇ ಯೂಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಈ ಫೋನ್ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ನೀವು ಕೇಳಿದ್ರೆ, ಎಸ್, ರೆಡ್ಮಿನವರು ಸದ್ಯಕ್ಕೆ ಈ ಆಫ್ಲೈನ್ ಮಾರ್ಕೆಟ್ಲಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಇವರು ವಿವೋ ಮತ್ತು ಓಪೋ ಥರ ಡಿಸೈನಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ಹಿಂದಿನ ಭಾಗದಿಂದ ಈ ಫೋನ್ 8,500 ರೂಪಾಯಿ ಅಂತ ಯಾರಿಗೂ ನಂಬೋಕ್ಕಾಗಲ್ಲ. ಅಷ್ಟೊಂದು ಒಳ್ಳೆ ಡಿಸೈನ್ ಮಾಡಿದ್ರೆ, ಹಿಂದೆ ಮತ್ತು ಮುಂದೆ ಎರಡು ಕಡೆ ನಿಮಗೆ ಹೋಲಾ ಗ್ಲಾಸ್ ಡಿಸೈನ್ ಕೊಡ್ತಾ ಇದ್ದಾರೆ. ಮತ್ತು ಈ ಕ್ಯಾಮ್ರಾ ಮಾಡಿ ನೋಡಿ ಎಷ್ಟೊಂದು ಅಟ್ರಾಕ್ಟಿವ್ ಮತ್ತು ಎಷ್ಟೊಂದು ದೊಡ್ಡ ಸೈಜ್ ಫೋನ್ ಮಾಡಿದ್ರೆ. ಸೊ ತುಂಬ ಪ್ರೀಮಿಯಂ ಅಂತ ಅನ್ಸುತ್ತೆ. ಸೈಡ್ಗೆಲ್ಲ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ನ ಕೊಡ್ತಾ ಇದ್ದಾರೆ. ಮೇಲಿನ ಭಾಗ 3.5mm ಜಾಕ್ ಮತ್ತು ಸೈಡ್ಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಗೆ ವ್ಯಾಲ್ಯೂಮ್ ಬಟನ್ಸ್ ಕೂಡ ತುಂಬ ಪ್ರೀಮಿಯಂ ಅನ್ಸುತ್ತೆ. ಬಾಟಮಲ್ಲಿ ನಿಮಗೆ ಸಿ ಪೋರ್ಟ್, ಸಿಂಗಲ್ ಸ್ಪೀಕರ್ ಮತ್ತೊಂದು ಮೈಕ್ನ ಕೊಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಸಿಗುತ್ತೆ. 2 ಸಿಮ್ ಕಾರ್ಡ್ ಇದರಲ್ಲಿ ಹಾಕೋಬಹುದು. ಒಟ್ಟಾರೆ ಫಸ್ಟ್ ಲುಕ್ ಡಿಸೈನ್ ಇನ್ ಹ್ಯಾಂಡಲ್ಲಿ ಇದು 8,500 ರೂಪಾಯಿ ಫೋನ್ ಅಂತ ಯಾರು ನಂಬಲ್ಲ. ಡಿಸೈನಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ ರೆಡ್ಮಿ. ಆದರೆ ಯಾವಾಗ ಇದರಿಂದ ಡಿಸ್ಪ್ಲೇಗೆ ಹೋಗ್ತೀವಿ, ತುಂಬಾ ಬಿಸ್ನೆಸ್ಗಳು ದೊಡ್ಡದಾಗಿದೆ. ಚಿನ್ನ ನೋಡ್ಕೋಬಹುದು, ಎಷ್ಟೊಂದು ದೊಡ್ಡದಾಗಿದೆ. ಇವನ್ ವಾಟರ್ ಡ್ರಾಪ್ನ ಕೂಡ ಈ ಪ್ರೈಸಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಇಡಲ್ಲ. ಬಟ್ ಇಲ್ಲಿ ರೆಡ್ಮಿ ಹೇಳುತ್ತೆ ಈ ಸೆಗ್ಮೆಂಟ್ನ ಬಿಗ್ಗೆಸ್ಟ್ ಅದು. ಎಸ್, ಇಲ್ಲಿ 6.88 ಇಂಚ್ ಇರುವಂಥ HD+ ಡಿಸ್ಪ್ಲೇ ಇದೆ. ಅದು 120 ರಿಫ್ರೆಶ್ ಒಂದಿಗೆ. ಇಲ್ಲಿ ತುಂಬ ಬ್ರೈಟರ್ ಕೂಡ ಇದೆ. ಇಲ್ಲಿ 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಸೊ ಈ ಡಿಸ್ಪ್ಲೇ ಬಗ್ಗೆ ನಾನು ಹೇಳಬೇಕಂದ್ರೆ, ಮಾರ್ಕೆಟಲ್ಲಿ ಬೇರೆ ಫೋನ್ಸ್ಗಳಿಗಿಂತ ಇದು ತುಂಬ ದೊಡ್ಡದಾಗಿರುವಂಥ ಡಿಸ್ಪ್ಲೇ. ಬಟ್ ಇಲ್ಲಿ ಅಟ್ಲೀಸ್ಟ್ ಫುಲ್ HD ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಬೇರೆ ಫೀಚರ್ಸ್ ಕೂಡ ಇದರಲ್ಲಿ ಕೆಲವೊಂದು ಇಷ್ಟ ಆಯ್ತು ನನಗೆ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ, ನೀವು ಯೂಟ್ಯೂಬಲ್ಲಿ ಇಲ್ಲಿ 1080p 60fps ಅಂದರೆ ಫುಲ್ HD ನಲ್ಲಿರುವಂಥ ವಿಡಿಯೋ ನೋಡ್ಕೋಬಹುದು. ಅಂತ ಕ್ಲಾರಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ, ಔಟ್ಡೋರ್ ಕೂಡ ತುಂಬ ಬ್ರೈಟ್ನೆಸ್ ಚೆನ್ನಾಗಿದೆ. ಬಟ್ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೋತಾ ಇಲ್ಲ. ಇನ್ನು ಬಾಕಿ ಈ ಟಚಸ್ನ ನೋಡ್ಕೊಳ್ಬೋದು. ತುಂಬ ಆಕ್ಯುರೇಟ್ ಮತ್ತು ರೆಸ್ಪಾನ್ಸಿವ್ ಇರುವಂಥ ಟಚಸ್ನ ನೋಡ್ತಾ ಇದ್ದೀನಿ. ಸೊ ಇದು ಕೂಡ ನಾನು ಬೇರೆ ಫೋನ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದ್ದೀನಿ. ಇಷ್ಟೆಲ್ಲ ಇದರಲ್ಲಿ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಸೊ ಆಡಿಯೋನಲ್ಲಿ ಲೌಡ್ನೆಸ್ ಚೆನ್ನಾಗಿದೆ. ಬಟ್ ಡೂವಲ್ ಸ್ಟೀರಿಯೋ ಸ್ಪೀಕರ್ಸ್ 8,000-9,000 ರೂಪಾಯಿಗೆ ಈ ಮೋಟರ್ ಕೂಡ ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್ ಕೊಡ್ತಿದ್ದಾರೆ. ಬಟ್ ಇಲ್ಲಿ ಅದಿಲ್ಲ. ಇಲ್ಲಿ ಡೂವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಈ ಸೌಂಡ್ನ ಕೇಳಿಸ್ಕೊಳ್ಳಿ, 100%. ಎಸ್, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಒಂದು ಲೆವೆಲ್ಗೆ ಮಾತ್ರ ಹೆವಿ ಇಂಪ್ರೆಸಿವ್ ಅಂತ ಹೇಳಲ್ಲ. ಓವರ್ ಆಲ್ ಈ ಫೋನ್ನ ಇದೇ ಪ್ರೈಸ್ ಅಂತ ಬೇರೆ ಆಂಡ್ರಾಯ್ಡ್ ಫೋನ್ ಕಂಪೇರ್ ಮಾಡಿದ್ರೆ, ಎಸ್, ಇದು ಅದಕ್ಕಿಂತ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದೆ. ಇದು ಯಾವಾಗ ಇದ್ರಂತ ಪರ್ಫಾರ್ಮೆನ್ಸ್ ಹೋಗ್ತೀವಿ. ನಾನು ಹೇಳಿದಾಗೆ ರೆಡ್ಮಿನವರ ಫಸ್ಟ್ ಫೋನ್ ಮತ್ತು ಸ್ನ್ಯಾಪ್ಡ್ರ್ಯಾಗನ್ ಅವರ ಫಸ್ಟ್ ಚಿಪ್ಸೆಟ್ ಅದು 4nm ನ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಚಿಪ್ಸೆಟ್. ನಿಜವಾಗ್ಲೂ ಈ ಪ್ರೈಸ್ ರೇಂಜಲ್ಲಿ ಬೆಂಕಿ ಚಿಪ್ಸೆಟ್ ಅಂತ ತಗೋಬಹುದು. ಎಸ್, ಇದು ಹೆವಿ ಗೇಮ್ ಪ್ಲೇಗೆ ಅದ್ಭುತ ಈ ರೀತಿ ಮಾತಾಡ್ತಾ ಇಲ್ಲ. ಬಟ್ ಕಂಪೇರ್ ಟು ಬೇರೆ ಈ ವಿವೋ T3X ಆಗಿರಲಿ ಮತ್ತು ಇನ್ನಿತರ ಬೇರೆ ಬೇರೆ ಮಾರ್ಕೆಟ್ಲಿ ಬೇರೆ ಬೇರೆ ಫೋನ್ಸ್ಗಳಿದೆ, ಆ ಫೋನ್ಸ್ ಕಂಪೇರ್ ಮಾಡಿದ್ರೆ ಎಸ್, ಇದು ಎಷ್ಟೋ ಮಚ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಎಸ್ದಲ್ಲಿ ಬಂದ ತಕ್ಷಣ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದೆ, 3,79,000 ಥರ ರ್ಯಾಂಕಿಂಗ್ ಬಂತು. ಇರುವಂಥ ಡೇ ಟು ಡೇಸ್ ಇರುವಂಥ ಆಪ್ಲಿಕೇಶನ್ ಆಗಿರಲಿ, ಆ್ಯಪ್ ಓಪನಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ. ನಾನಿಲ್ಲಿ ಕೆಲವೊಂದು ಗೇಮ್ಸ್ಗಳನ್ನ ಕೂಡ ಟೆಸ್ಟ್ ಮಾಡಿದೆ. ಎಸ್, ನನಗೆ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನೀವು ಇಲ್ಲಿ ಹೆವಿಯಾಗಿ BGM ಎಲ್ಲ ಆಟ ಆಡ್ತೀನಿ ಹಾಗೆ ಹೀಗೆ ಅಂತಂದರೆ ಆ ಎಕ್ಸ್ಪೆಕ್ಟೇಷನ್ನ ಈ ಬಜೆಟ್ ಫೋನ್ ಇಟ್ಕೋಕೆ ಹೋಗಬೇಡಿ. ನಾವು ಜಸ್ಟ್ 8,500 ರೂಪಾಯಿ ಕೊಡ್ತಾ
ನೋಡ್ತಾ ಇದ್ವಿ. ಬಟ್ ಸ್ಟಿಲ್ ನೀವು ಈ ಮಿಡ್ ಎಂಡ್ ಗೇಮ್ಸ್ ನೋಡಿ ಇದನ್ನ ಸಖತ್ ಮತ್ತು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನ ಈ ಫೋನ್ ಪಡ್ಕೋಬಹುದು. ರಿಲ್ಯಾಕ್ಸ್ ಈ ಫೋನ್ ಇಂತ ಸ್ಟೋರೇಜ್, ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿ ಹೋದ್ವಿ ಅಂತಂದ್ರೆ ಎಸ್ಲಿ ರೆಡ್ಮಿ ಒಳ್ಳೆ ಅಪ್ಗ್ರೇಡ್ಸ್ ನ ಕೂಡ ಬಜೆಟ್ ಕಡೆಯಲ್ಲಿ ಕೂಡ ಕಾಳಜಿ ವಹಿಸ್ತಾ ಇದೆ. ಎಸ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಯೊಂದಿಗೆ ಹೈಪರ್ OS ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ಬ್ಲಾಟ್ ವರ್ಸ್ ನೋಡಕ್ ಸಿಗುತ್ತೆ. ಬಟ್ ಇಲ್ಲಿ ಇದನ್ನ ನೀವು ಅನ್ಇನ್ಸ್ಟಾಲ್ ಮತ್ತು ಡಿಸೇಬಲ್ ಕೂಡ ಮಾಡ್ಕೋಬಹುದು. ಬಾಕಿ ಆಪ್ ಓಪನಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಈ ರ್ಯಾಮ್ ಮ್ಯಾನೇಜ್ಮೆಂಟ್ ಆಗಿಲ್ಲಿ US ಏನಿದೆ ಇದು ನಿಜವಾಗ್ಲೂ ಅಪ್ಗ್ರೇಡ್ ಇದೆ. ಮತ್ತು ಇಲ್ಲಿ ನಿಮಗೆ ರೆಡ್ಮಿ ಗ್ಯಾರಂಟಿ ಕೊಡ್ತಾ ಇದೆ 2+4 ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ರೆಡ್ಮಿ ಕೊಟ್ಟಿದೆ. ಬಜೆಟ್ ಗಾಡಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಮತ್ತು ಲಾಂಗ್ ಟರ್ಮ್ ಯೂಸ್ ಮಾಡೋರಿಗೆ ಅಪ್ಡೇಟ್ಸ್ಗಳು ಬೇಕೇ ಬೇಕು. ಇನ್ ಸ್ಟೋರೇಜ್ ಹೋದ್ವಿ ಅಂತಂದ್ರೆ ಇಲ್ಲಿ 2 ವೇರಿಯಂಟ್ಸ್ಗಳಿದೆ. ಒಂದು 464 ಇದು 8,500 ರೂಪಾಯಿ ಸಿಗುತ್ತೆ. 4128 ಏನಿದೆ ಇದು 9,500 ರೂಪಾಯಿ ನೋಡೋಕೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿ 2 ಬೆಸ್ಟ್ ಆಪ್ಷನ್ ಕೊಡ್ತಿದ್ದಾರೆ. ಬಟ್ ನೀವು ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಅಂತಾರೆ ಇಲ್ಲಿ 4128 ಆಪ್ಷನ್ ಚೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ ಸೆಕ್ಯೂರಿಟಿ ನಿಮಗೆ ಸೂಪರ್ ಫಾಸ್ಟ್ ಆಗಿರುವಂತ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನೋಡ್ಕೋಬಹುದು. ಟಚ್ ಮಾಡಿದ್ರೆ ತುಂಬಾ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗುತ್ತೆ. ಎಸ್ ಇದು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಸ್ಟೋರೇಜ್ ಸೆಕ್ಯೂರಿಟಿ ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ರೆಡ್ಮಿ ಈ ಬಜೆಟ್ ಅಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ. ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ, ಇದನ್ನ ಫೇವ್ರೇಟ್ ಪಾರ್ಟ್. ನಾವು ಅಲ್ಲಿ ಇದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಮಾತಾಡ್ತಾ ಇರ್ತೀವಿ. ಎಸ್ಲಿ ರಿಯಲ್ ನಿಮಗೆ 50 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಡುವಲ್ ರಿಯರ್ ಅಂತ ಹೇಳಿದೆ. ಬಟ್ ನೋಡೋಕ್ಕೆ 4 ಇದೆ ಅಂತ ಅನ್ಕೋಬಹುದು. ಬಟ್ ಇಲ್ಲಿ ಇದು ಒಂದು LED ಕೊಟ್ಟಿದ್ದಾರೆ, ಇನ್ನೊಂದು AI ಅಂತ ಬಂದ್ಬಿಟ್ಟಿದೆ ಅಷ್ಟೇ. ಇಲ್ಲಿ 2 ಕ್ಯಾಮ್ರಾ ಇದೆ. ಫ್ರಂಟ್ ಅಲ್ಲಿ 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಟ್ರಸ್ಟ್ ಮೀ ನಾನು ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಡೇ, ಇಂಡೋರ್, ನೈಟ್ ಎಲ್ಲ ಟೆಸ್ಟ್ ಮಾಡಿದ್ದೀನಿ. ಸೊ ಡೇ ಕಂಡೀಷನ್ ಅಂತ ಫೋಟೋಗಳು ಸ್ಕ್ರೀನ್ ನೋಡ್ಕೋಬಹುದು. ಇಲ್ಲಿ ಕಲರ್ಸ್ಗಳು ಸ್ಕಿನ್ ಟೋನ್ ಕೆಲವೊಂದು ಟೈಮ್ ವೈಟರ್ ಅಂತ ಅನ್ಸುತ್ತೆ. ಇಲ್ಲಿ ಜಾಸ್ತಿ ಸ್ಯಾಚುರೇಷನ್ ಇಲ್ಲ, ಬಟ್ ಬೆಳಗ್ ಮಾಡುತ್ತೆ. ಅಷ್ಟೊಂದು ಕ್ಲಾರಿಟಿ ಜಾಸ್ತಿ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ. ಬಟ್ ಇಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಏನ್ ಫೋಟೋಗಳು ಬರ್ಬೇಕು ನೋಡು ಆ ರೇಂಜಿಗೆ ಔಟ್ಡೋರ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಫೋಟೋಗಳು ಬರುತ್ತೆ. ಬಟ್ ಇಂಡೋರ್ ಬಂದಾಗ ಸ್ವಲ್ಪ ನಾಯ್ಸ್ ಜಾಸ್ತಿ ಆಗೋದು. ಮತ್ತೆ ಇದರಲ್ಲಿ ಸ್ಪೆಷಲಿ ನೈಟ್ ಮೂಡ್ ಕೂಡ ಕೊಡ್ತಿದ್ದಾರೆ. ಸೊ ನೈಟ್ ಮೂಡಲ್ಲಿ ನಾನು ಫೋಟೋ ತೆಗೆದ್ರೆ ಈ ನಾರ್ಮಲ್ ಮೋಡ್ಗೂ ಮತ್ತೆ ನೈಟ್ ಮೂಡ್ಗೂ ಏನ್ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಕೂಡ ಆಗಲ್ಲ. ಬಟ್ ಇದ್ಯಾಗಿ ಈ ರೀತಿ ನೈಟ್ ಮೂಡ್ ಕೊಡಿದ್ರೆ ಗೊತ್ತಿಲ್ಲ. ಇವನ್ ಪೋರ್ಟ್ರೇಟ್ ಅಲ್ಲಿ ಹಿಂದಿನ ಭಾಗ ಬ್ಲರ್ ಆಗುತ್ತೆ ಮತ್ತು ಎಡ್ಜ್ ಕಟ್ಟಿಂಗ್ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ. ಒಂದು ಲೆವೆಲ್ ಚೆನ್ನಾಗಿ ಬರುತ್ತೆ. ಈ ಪ್ರೈಸ್ ರೇಂಜಲ್ಲಿ ನಾನು ಹ್ಯಾಪಿ ಇದ್ದೀನಿ. ಒಳ್ಳೆ ಫೋಟೋಸ್ಗಳು ಬರುತ್ತೆ ಇದರಲ್ಲಿ. ಇನ್ನು ಯಾವಾಗ ಫ್ರಂಟ್ಗೆ ಹೋಗ್ತೀವಿ 5 ಮೆಗಾ ಪಿಕ್ಸೆಲ್ ಕೊಡಿದ್ರೆ ಅಟ್ಲೀಸ್ಟ್ 8 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತ ಅನ್ಸುತ್ತೆ. ಮತ್ತು ಮುಖ ಒಂದೊಂದು ಟೈಮ್ ಅಂತೂ ಫುಲ್ ಬೆಳ್ಳಗೇನೆ, ಲೈಕ್ ನಿಮಗೆ ಒಂದು ಸ್ಪಾಟ್ ಇದ್ರೂ ಕಾಣಿಸೋದೇ ಇಲ್ಲ. ಸೊ ಆ ರೇಂಜಿಗೆ ಇರುವಂಥ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನಾನು ಫ್ರಂಟ್ ಕ್ಯಾಮ್ರಾದಿಂದ ಹ್ಯಾಪಿ ಇಲ್ಲ. ಒಂದು ಲೆವೆಲ್ಗೆ ಚೆನ್ನಾಗಿದೆ. ವಿಡಿಯೋ ಕಾಲ್ ಮಾಡೋಕ್ಕೆ ಮಾತ್ರ ಈ ಕ್ಯಾಮ್ರಾ ಇದೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಅಪ್ಗ್ರೇಡ್ ಇರಬೇಕಾಗಿತ್ತು ಸೆಲ್ಫಿ ಕ್ಯಾಮ್ರಾ. ಇನ್ನು ಯಾವಾಗ ವಿಡಿಯೋ ಕ್ವಾಲಿಟಿ ಹೋಗ್ತೀವಿ 2 ಕ್ಯಾಮ್ರಾದಲ್ಲಿ ನೀವು 1080p 30 fps ವಿಡಿಯೋ ಹಾಕಬಹುದು. ಈ ರಿಯರ್ ಕ್ಯಾಮ್ರಾ ವಿಡಿಯೋ ಸ್ಯಾಂಪಲ್ ನ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್ ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 1080p 30 fps ಅಲ್ಲಿ ರೆಕಾರ್ಡ್ ಆಗ್ತದೆ. ಸೊ ನೆರಳಲ್ಲಿದ್ದೀನಿ. ಸ್ವಲ್ಪ ಬಿಸಿಲಲ್ಲಿ ಬಂದ ತಕ್ಷಣ ಈ ರೀತಿ ಕಲರ್ ತಗೊಳುತ್ತೆ. ಸೊ ಮತ್ತೆ ಬಿಸಿಲು ಹೋಗ್ತೀನಿ. ಬಿಸಿಲು ಬಂದ ತಕ್ಷಣ ಇಲ್ಲಿ ಕಲರ್ ಕರೆಕ್ಷನ್ ಇದೆ. ಇದು ತುಂಬಾ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ಇಲ್ಲಿ ಸ್ಟೆಬಲೈಸೇಷನ್ ಇಲ್ಲ ಮತ್ತು ಲೈಕ್ ಇಲ್ಲಿ ಫೋಕಸಿಂಗ್ ಅಲ್ಲಿ ಕೂಡ ಕೆಲವೊಂದು ಟೈಮ್ ನೋಡ್ಕೋಬಹುದು. ನಾನು ಸಡನ್ಲಿ ಮುಂದೆ ಬಂದ ತಕ್ಷಣ ಫೋಕಸಿಂಗ್ ತೊಗೊಳುತ್ತೆ. ಬಟ್ ಕೆಲವೊಂದು ಟೈಮ್ ಅಷ್ಟೊಂದು ಕರೆಕ್ಟಾಗಿ ಫೋಕಸ್ ಮಾಡಲ್ಲ. ಬಟ್ ಸ್ಟಿಲ್ ನಾನು ಇಲ್ಲಿ ಒಂದು ಸ್ಟೆಬಲೈಸೇಷನ್ ಜೊತೆಗೆ ಇನ್ನೂ ಬೆಟರ್ ಕ್ವಾಲಿಟಿ ಅಟ್ಲೀಸ್ಟ್ 60 fps ಕೊಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಈ ಕ್ಯಾಮ್ರಾ ಈ ಪ್ರೈಸ್ನಲ್ಲಿ ಓಕೆ. ಇನ್ನು ಸೆಲ್ಫಿ ವಿಡಿಯೋ ಕೂಡ ನೋಡ್ಕೊಂಡ್ ಬನ್ನಿ. ಇನ್ನು ಈ ವಿಡಿಯೋ ಏನು ನೋಡ್ತಾರೆ ಇದು ಸೆಲ್ಫಿ ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ. ಸೊ ಇಲ್ಲಿ ಕೂಡ ಅಷ್ಟೇ ಸ್ಟೆಬಲೈಸೇಷನ್ ಒಂದು ಲೆವೆಲ್ಗೆ ಇದೆ ಗುರು. ಸೊ ಇದು ಕೂಡ 1080p 30 fps ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಬಟ್ ಸ್ಕಿನ್ ಎಲ್ಲ ನೋಡಿ ಇವಾಗ ನಾನು ಎರಡಿಂದ ಸಡನ್ಲಿ ಮತ್ತೆ ಬಿಸಿಲಿಗೆ ಬಂದ ತಕ್ಷಣ ಸ್ಕಿನ್ನಲ್ಲಿ ಏನು ಇಶ್ಯೂ ಇಲ್ಲ ಆಯಿತಾ. ಕೆಲವೊಂದು ಫೋನ್ಸ್ಗಳು ಮಾತ್ರ ಹೆವಿ ಟೆನ್ಷನ್ ಮಾಡುತ್ತೆ. ಬಟ್ ಸ್ಟಿಲ್ ಇದು ಚೆನ್ನಾಗಿದೆ. ಬಟ್ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಓಕೆ ಗುರು. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಿಲ್ಲ. ಚೆನ್ನಾಗಿದೆ ಈ ರೇಂಜ್ಗೆ ಓಕೆ. ಹಾಗಾದರೆ ಕೇಳ್ಬೋದು ಈ ಪ್ರೈಸ್ ಅಂತ ಕ್ಯಾಮ್ರಾ ಪಿಕ್ಚರ್ಸ್ಗಳು ಫೋಟೋ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ನಾನು ಈ ಫೋನಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೆಡ್ ಅಲ್ಲ. 8,500 ರೂಪಾಯಿಗೆ 50 ಮೆಗಾ ಪಿಕ್ಸೆಲ್ ಓಕೆ ಅನ್ನೋ ಕ್ವಾಲಿಟಿ ಕೊಡ್ತಾ ಇದೆ. ಇನ್ನು ಇವರು ಇಮೇಜ್ ಪ್ರೊಸೆಸಿಂಗಲ್ಲಿ ಸ್ವಲ್ಪ ಬೆಟ್ರ್ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದರ್ವೈಸ್ ಈ ವಿವೋ ಐಕ್ಯೂ ಫೋನ್ಸ್ ಕಂಪೇರ್ ಮಾಡಿದ್ರೆ ಅಲ್ಲಿ ಬೆಟರ್ ಕ್ವಾಲಿಟಿ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ನೋಡಕ್ಕೆ ಸಿಗುತ್ತೆ. ಬಟ್ ಈ ಪರ್ಫಾರ್ಮೆನ್ಸ್ ಅಲ್ಲಿ ಸಿಗಲ್ಲ. ಇನ್ನು ಕೊನೆಯಾಗಿ ಈ ಫೋನ್ ಅಂತ ಅತ್ಯುತ್ತಮ ಮತ್ತು ಬೆಸ್ಟ್ ಪಾಡಪ್ಪ ಅಂದ್ರೆ ಅಂತ ಬ್ಯಾಟ್ರಿ ಲೈಫ್. ಇಲ್ಲಿ 5160 mAh ಬ್ಯಾಟ್ರಿ ಒಂದಿಗೆ ವಿತ್ ಬಾಕ್ಸ್ ಒಂದಿಗೆ 33 ವಾಟ್ ಪವರ್ ಕೊಡ್ತಿದ್ದಾರೆ. ಇದ್ರ ಬೆಲೆನೇ 2,000 ರೂಪಾಯಿ ಗುರು. ಇಲ್ಲಿ ರೆಡ್ಮಿ ನಿಜವಾಗ್ಲೂ ಅದ್ಭುತ ಮತ್ತು ಕ್ರೇಜಿ ಕೆಲಸ ಮಾಡಿದೆ. 33 ವ್ಯಾಟ್ ಇದುವರೆಗೆ ಯಾರು ಕೊಟ್ಟಿಲ್ಲ ಅನ್ಕೋತೀನಿ. ಮೇ ಬಿ ಈ ಮೋಟೋನವ್ರು ಕೊಟ್ಟಿರ್ಬೋದು. ಬಟ್ ಸ್ಟಿಲ್ ರೆಡ್ಮಿ ಕಡೆಯಿಂದ ಕ್ರೇಜಿ ಒಳ್ಳೆ ಫೀಚರ್ ಆ್ಯಡ್ ಮಾಡಿದ್ರೆ. ಅದರ್ವೈಸ್ ಈ ಫೋನ್ ತುಂಬ ಕ್ವಿಕ್ಕಾಗಿ ಏನೋ ಫಾಸ್ಟ್ ಚಾರ್ಜ್ ಆಗುತ್ತೆ. ಇದ್ರ ಜೊತೆಗೆ ಒಳ್ಳೆ ಬ್ಯಾಟ್ರಿ ಲೈಫ್ ಕೂಡ ಬರುತ್ತೆ. ಬಿಕಾಸ್ ಇದು 4nm ಬೇಸ್ ಒಂದು ಒಳ್ಳೆ ಎಫಿಷಿಯೆಂಟ್ ಇರುವಂಥ
4nm ಚಿಪ್ಸೆಟ್ ಇದೆ. ಸೊ ಇಲ್ಲಿ ವೆಲ್ ಆಪ್ಟಿಮೈಸ್ಡ್ ಒಂದಿಗೆ ವೆಲ್ ಬ್ಯಾಟರಿ ಲೈಫ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಗುರು ನಾನು ಈ ಫೋನ್ಗೆ 8,500 ರೂಪಾಯಿ ಕೊಟ್ಟು ತೊಗೊಳ್ಬೋದಾ, ನನಗೆ ಹೇಗೆ ಅನಿಸ್ತು ಈ ಫೋನ್ ಅಂತ ಕೇಳಿದ್ರೆ, ಎಸ್, ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಒಂದು ಒಳ್ಳೆ ಪ್ಯಾಕೇಜಿಂಗ್ನ ಒಳಗೊಂಡಿದೆ. ಇದು ಸ್ಪೆಷಲಿ ನಾನು ಇದ್ರ ಮೇನ್ ಹೈಲೈಟ್ ಮಾಡೋದು ಒಂದು ಇದರಿಂದ ಬ್ಯಾಟ್ರಿ ಸಖತ್ತಾಗಿದೆ, ಡಿಸೈನ್ ಸಖತ್ತಾಗಿದೆ. ಇದನ್ನ ಬಿಟ್ಟರೆ ಪರ್ಫಾರ್ಮೆನ್ಸ್ ಬೇರೆ ಫೋನ್ಸ್ಗಳಿಗಿಂತ ಸಖತ್ ಮತ್ತು ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಇಲ್ಲಿ ಕ್ಯಾಮ್ರಾ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರು, ಫ್ರಂಟಲ್ಲಿ ಈ 8 ಮೆಗಾ ಪಿಕ್ಸೆಲ್ ಕೊಟ್ಟಿದ್ರು, ಇನ್ನು AI ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗಿಟ್ಟಿದ್ರಪ್ಪ ಅಂದರೆ ಇದು ನೆಕ್ಸ್ಟ್ ಲೆವೆಲ್ ಆಗಿರ್ತದೆ. ಬಟ್ ಸ್ಟಿಲ್ ಬೇರೆ ಫೋನ್ಸ್ಗಳಿಗೆ ಪರ್ಫಾರ್ಮೆನ್ಸ್ ಆಗಿ ಯೂಸೇಜಲ್ಲಿ ಮತ್ತು ರಿಯಾಲಿಟಿ ಟೆಸ್ಟ್ ಮಾಡಿದ್ವಿ ಅಂತಂದರೆ ನನಗೆ ಈ ಫೋನ್ ಅದಕ್ಕಿಂತ ಎಷ್ಟೋ ಮಚ್ ಬೆಟರ್ ಅಂತ ಅನಿಸುತ್ತೆ. ಅಥವಾ ನಿಮಗೆ ಇನ್ನೂ ಒಂದು 2,000 ರೂಪಾಯಿ ಜಾಸ್ತಿ ಬೆಲೆ ಇದೆ, ನಾನು ಇನ್ನೊಂದು 2,000 ರೂಪಾಯಿ ಜಾಸ್ತಿ ಹಾಕ್ಬೋದಪ್ಪ ಅಂತಂದರೆ ಎಸ್, ಡೆಫಿನೆಟ್ಲಿ ನೀವು ಐಕೋನವರ Z9X ಆಗಿರಲಿ ಮತ್ತು ರಿಯಲ್ಮಿ C65 ಆಗಿಲ್ಲ, 3,000 ರೂಪಾಯಿ ನೋಡೋಕೆ ಸಿಗುತ್ತೆ. ಸೊ ಅದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಬಟ್ ಸ್ಟಿಲ್ ಇದೇ ಟೈಟ್ ಬಜೆಟ್ ಇದೆ ಅಂದರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಮಾರ್ಕೆಟ್ ಸದ್ಯಕ್ಕೆ ಯಾವುದು ನೋಡೋಕೆ ಸಿಗಲ್ಲ. ಇದು ಸದ್ಯಕ್ಕೆ ಒಂದು ಬೆಸ್ಟ್ ಡಿಸೈನ್ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದಿಗೆ ಬೆಸ್ಟ್ ಬ್ಯಾಟರಿ ಲೈಫ್ ಅಂದಿರುವಂಥ ಸ್ಮಾರ್ಟ್ ಫೋನ್. ಹಾಗಾದ್ರೆ ನಿಮ್ಗೆ ಏನು ಅನಿಸುತ್ತೆ ಈ ಫೋನ್ ಬಗ್ಗೆ, ಅಥವಾ ನಮ್ಮ ಇನ್ಫಾರ್ಮೇಷನ್ ಡೀಪ್ ಆಗಿರಲಿ ಇನ್ನೂ ಏನೆಲ್ಲ ಚೇಂಜಸ್ಗಳಾಗಬೇಕು, ಫೋನ್ಸ್ ಬಗ್ಗೆ ರಿವ್ಯೂಸ್ ಹೇಗೆ ಅನಿಸ್ತು, ಇದ್ರ ಬಗ್ಗೆ ಆದಷ್ಟು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾವು ಇನ್ನಷ್ಟು ಚೇಂಜಸ್ ಮಾಡ್ಕೊಂಡು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ಗಳನ್ನ ಇದೇ ರೀತಿಯಾಗಿ ತೊಗೊಂಡು ಬರ್ತೀವಿ. ಸಿಗೋಣ ಬದಲಿ ಕಡೆಗೆ ನೆಕ್ಸ್ಟ್ ಒನ್. ನಮಸ್ಕಾರ.